ಬೆಂಗಳೂರಿನಲ್ಲಿ ನಾವು ಮಾಡಿದ್ವಿ, ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸಾಕು ಅಂತಂತೀವಿ. ಅವತ್ತಿನ ದಿವಸ ಏನು ಜನಸ್ತೋಮ, ಅದು ಸಕ್ಸಸ್ ಆಯಿತು. ಅಲ್ಲಿಂದ ಪ್ರಾರಂಭ ಆಯಿತು ನಿಖಿಲ್ ಕುಮಾರಸ್ವಾಮಿ ಅವರ ಪರ್ಯಟನ. ನಿಖಿಲ್ ಕುಮಾರಸ್ವಾಮಿ ಅವರು ಏನು ಸಣ್ಣ ನಾಯಕರಲ್ಲ, ಅದ್ಭುತ ನಾಯಕರೇ. ಜಾಗ್ವಾರ್ ನೋಡಿದಿರಲ್ಲ ಹೆಂಗೆ ಪವರ್ ಶೋ, ಸೀತಾರಾಮ ಕಲ್ಯಾಣ ನೋಡಿದಿರಲ್ಲ ಕೊನೆಗೆ ಹೆಂಗೆ ಬಾರಿಸ್ತಾರೆ, ಹಂಗೆ ಈಗಲಿಂದ ಪ್ರಾರಂಭ ಮಾಡಿದ್ದಾರೆ, ಕಾಸಿ ಕಟ್ಟಿದ್ದಾರೆ. ಇನ್ನು 3 ವರ್ಷಕ್ಕೆ ಮತ್ತೆ ಪವರ್ ಶೋ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಆಗತ್ತೆ ಅನ್ನೋದನ್ನ ಮರಿಬಾರ್ದು. ಏನ್ರಿ, ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು, 25,000 ಕೋಟಿ ಸಾಲ ಮನ್ನಾ. ಯಾವ ಸರ್ಕಾರ ಮಾಡ್ತೀರಿ, ಯಾವ ಸರ್ಕಾರ ಮಾಡ್ತೀರಿ? ಇವತ್ತು ರೈತರ ಸಾಲ ಮನ್ನಾ ಒಂದೇ ಸಾಕಾಗಿತ್ತು. ಆದರೆ ಪೊಳ್ಳು ಭರವಸೆಗಳಿಗೆ, ಗ್ಯಾರಂಟಿಗಳಿಗೆ ಜನರು ಮನಸ್ಸೋತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಆದ್ದರಿಂದ ನಮ್ಮ ಪಕ್ಷದ ಸಂಘಟನೆ ನಿರಂತರವಾಗಿ ಇರಬೇಕು. ಸದಸ್ಯತ್ವ ನೋಂದಣಿ ಸುಮಾರು 50 ಲಕ್ಷ ಸಂಖ್ಯೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಹಾಕ್ಕೊಂಡು ಇಡೀ ರಾಜ್ಯದಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ ಆಗಿದೆ. ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತು ತಿಳಿಸ್ಲಿಕ್ಕೆ ಬಯಸ್ತೇನೆ, ಇಲ್ಲಿ ಸಾಕಷ್ಟು ಮಳೆ ಬಂದಿದೆ. ನಿಜವಾಗ್ಲೂ ಇವತ್ತು ನಾವು ಪುಣ್ಯವಂತರೇ, ನೀವು ಪುಣ್ಯವಂತರು, ನೀವು ಬಂದಿದ್ದೀರಿ, ಮಳೆ ಬರಲಿಲ್ಲ, ಮತ್ತೆ ನೀವು ಹೋದ್ಮೇಲೆ ಮತ್ತೆ ಮಳೆ ಬರುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಇವತ್ತು ನಾನು ಅನ್ಕೊಂಡಿದ್ದೆ ಇಷ್ಟೊಂದು ಸಂಖ್ಯೆಯಲ್ಲಿ ಬರೋದಿಲ್ಲ ಜನ, ಎಲ್ಲೋ ನಾಟಿ ಪ್ರಾರಂಭ ಆಗಿದ್ದಾವೆ. ನಾಟಿಯೊಳಗಡೆ ನಮಗೆ ತೊಂದರೆ ಆದಿತ್ತು ಪಕ್ಷ ಸಂಘಟನೆ ಅನ್ಕೊಂಡಿದ್ದೆ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮನೆ ಕೆಲಸ ಬಿಡ್ತಾರೆ, ಆದರೆ ಪಕ್ಷದ ಕೆಲಸ ಎಂದೂ ಬಿಡೋದಿಲ್ಲ. ಶಿವಶಂಕರ್ಗೆ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದನ್ನು ಈ ಸಭೆ ಸಾಕ್ಷಿಯಾಗಿದೆ. ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿ ನಮಗೆಲ್ಲ ಬೆನ್ನು ತಟ್ತಾ ಇದೆ. ನಮ್ಮ ಪಕ್ಷದ ಆಶಾ ಕಿರಣ ಅವರೇನೋ, ನಾನು ಹೇಳಿದೆ ಸಣ್ಣ ನಾಯಕರಲ್ಲ, ಅವ್ರು ಸೋತಿರ್ಬೋದು. ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಕಾವು ಕೊಟ್ಟರೆ ಆ ಕಾವಿಗೆ ಅನ್ನ ಆಗತ್ತೆ. ಹಂಗೆ ಅವರು 3 ಬಾರಿ ಸೋತಿದ್ರು ಕೂಡ ಅನುಭವ ಭಾಳ ಬಂದಿದೆ, ಈಗ ಅವ್ರಿಗೆ ಶಕ್ತಿ ಬಂದಿದೆ. ಬಹುಶಃ ಯಾವ ನಾಯಕನು ಕೂಡ ಮಾತನಾಡ್ತಾ ಇಲ್ಲ ರಾಜ್ಯದಲ್ಲಿ, ಅಷ್ಟು ಅದ್ಭುತವಾಗಿ ಜನರೊಟ್ಟಿಗೆ ಇದ್ದು ಮಾತನಾಡ್ತಾ ಇದ್ದಾರೆ ಅವರು. ನಮಗೆ ಈಗೆಲ್ಲರೂ ಕೂಡ ಭಾಳ ಇಷ್ಟಪಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅನಿರೀಕ್ಷಿತವಾಗಿ ಒಳಸಂಚಿನಿಂದ ಸೋತ್ರೆ ಹೊರತು ಅವರೇನು ಸೋಲೋ ವ್ಯಕ್ತಿ ಅಲ್ಲ. ನಾವು ನಿಜವಾಗ್ಲೂ ಕೂಡ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಭಾಳ ಭರವಸೆ ಇಟ್ಕೊಂಡಿದ್ವಿ. ರಾಜ್ಯದ ಜನರು ಎಲ್ಲರೂ ಕೂಡ ಗೆಲ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದ್ವಿ. ಅನಿರೀಕ್ಷಿತವಾಗಿ, ಅನಿವಾರ್ಯವಾಗಿ ನೀವು ಅವತ್ತು ನಿಲ್ಲೋ ಮನಸ್ಸಿರಲಿಲ್ಲ, ನಮಗೆ ಗೊತ್ತಿದೆ. ಪಕ್ಷದ ಹಿತಕ್ಕಾಗಿ ನಾನು ಗೆಲ್ಲಿ ಸೋಲಿ ಪಕ್ಷಕ್ಕೋಸ್ಕರ ನನ್ನ ಬದುಕನ್ನು ತ್ಯಾಗ ಮಾಡ್ತೀನಿ ಅಂತೇಳಿ ಅವತ್ತು ನಿಂತಂಥವರು ನಿಖಿಲ್ ಕುಮಾರಸ್ವಾಮಿ ಅವರು. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋಲಿಲ್ಲ, ಈ ರಾಜ್ಯದ ನಿಜವಾಗ್ಲೂ ಅಭಿಮಾನಿಗಳು ಸೋತರು, ಕಣ್ಣೀರಿಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಅಭಿವೃದ್ಧಿ ಮರ್ತಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಏನು 6 ತಿಂಗಳಿಗೊಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ, ನೋಡಿದಿರಿ. ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ, ರೈತರಿಗೊಂದು ಬಿಡಿ ಕಾಸು ಕೂಡ ಕೊಡದೆ, ಯೋಜನೆಗಳಿಲ್ಲ, ಕಾರ್ಮಿಕರಿಗೆ ಏನು ಯೋಜನೆ ಇಲ್ಲ. ಇವ್ರು ಏನು ಘೋಷಣೆ ಮಾಡಿದ್ರು ಕೂಡ ಅವು ಸುಮ್ಮನೆ ಘೋಷಣೆಯಾಗೆ ಉಳಿತಾ ಇದ್ದಾವೆ. ಅದಕ್ಕೆ ಮುಂದೆ ಜನತಾದಳ ಈ ರಾಜ್ಯಕ್ಕೆ ಅನಿವಾರ್ಯ ಮತ್ತು ಪರಿಹಾರ ಅನ್ನೋದನ್ನು ಇವತ್ತು ರಾಜ್ಯದ ಜನರು ಮನಗಂಡಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ನಿಖಿಲ್ ಕುಮಾರಸ್ವಾಮಿ ಅವರ ಜನರೊಂದಿಗೆ ಜನತಾದಳ ಏನಿದೆಯಲ್ಲ, ಇದೊಂದು ಆಂದೋಲನ. ಇದು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ. ಈ ಸರ್ಕಾರದ ಏನು ಅಭಿವೃದ್ಧಿ ಕಾಣದ ಸರ್ಕಾರದ ವಿರುದ್ಧ ಇದೊಂದು ಆಂದೋಲನ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಸಭೆಗಳು ಏನು ಪ್ರಗತಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಅಭಿವೃದ್ಧಿ ಬಗ್ಗೆ ಭರವಸೆ ಕೊಡ್ತಕ್ಕಂಥ
ನಿಖಿಲ್ ಕುಮಾರಸ್ವಾಮಿ ಅಗಾಧವಾದ ಯೋಜನೆಗಳಿದೆ. ಮುಂದೆ ನಮ್ಮ ಸರ್ಕಾರ ಬಂದಾಗ ಅನೇಕ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಯೋಜನೆಗಳನ್ನು ಕೊಡಬೇಕು ಅಂತೇಳಿ ಈಗಲಿಂದನೇ ನಾವೆಲ್ಲ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅವತ್ತು ಹೇಳಿದರು, ಅವತ್ತು ರಾಮನಗರದಲ್ಲಿ ಒಂದು ಪಿಕ್ಚರ್ ಬಿಡುಗಡೆ ಚುನಾವಣೆ ಆ ಸಂದರ್ಭದಲ್ಲಿ ಅದೇನೋ ಒಂದು ಈವೆಂಟ್ ಶೋ ಮಾಡ್ತಾಯಿದ್ರು. ಅವತ್ತು ಈವೆಂಟ್ ಶೋ ಮಾಡಬೇಕಾದ್ರೆ ಅದೊಂದು ಏನು ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಟ್ಟಿಗಿದ್ರು, ಕುಮಾರಣ್ಣವರು ವೇದಿಕೆಯಲ್ಲಿದ್ದರು. ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಕೇಳಿದರು. ಸಹಜವಾಗಿ ನಾನು ನನ್ನ ತಂದೆಯವ್ರು ಕರೆದಾಗ ನಾನು ಇಲ್ಲಿದ್ದೀನಿ ಅಪ್ಪಾಜಿ ಅಂತ ಹೇಳ್ತೀನಿ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಅಂದಾಗ ನಾನು ಜನರೊಂದಿಗೆ ಇದ್ದೀನಿ ಅಪ್ಪಾಜಿ ಅಂತ ಹೇಳಿದ್ದೇನೆ. ದೊಡ್ಡದಾಗಿ ಮಾಡಿಬಿಟ್ರು, ರಾಜ್ಯದಲ್ಲಿ ಟ್ರೋಲ್. ಇವತ್ತು ನಾನು ಕೇಳ್ತೀನಿ, ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಹೇಳಿದರೆ ಜನರೊಂದಿಗೆ ಇದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಜನರೊಂದಿಗೆ ಇದ್ದಾರೆ, ಜನರ ಕಷ್ಟ ಕೇಳ್ತಾ ಇದ್ದಾರೆ, ಜನರ ನೋವನ್ನು ಆಲಿಸ್ತಾ ಇದ್ದಾರೆ, ಬಡವರ ಕಣ್ಣೀರು ಒರೆಸ್ತಾ ಇದ್ದಾರೆ. ಇಂಥ ಯುವ ನಾಯಕನ ನಮ್ಮ ಪಕ್ಷ ಪಡೆದಿರೋದು ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಪೂಜ್ಯ ದೇವೇಗೌಡರ ಬಗ್ಗೆ ನಾನು ಭಾಳ ಸಣ್ಣವ ಹೇಳ್ತಕ್ಕಂಥವನು. ಆದರೆ ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಇದೆ. ದೇವೇಗೌಡರ ಬಗ್ಗೆ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಆದರೆ ಉತ್ತರ ಕರ್ನಾಟಕ ಜನ ಎಂದೂ ಮರ್ತಿಲ್ಲ. ಅಲ್ಲಿಯ ಒಬ್ಬ ಯುವಕ ಹೇಳ್ತಾನೆ, ನೀವು ಬಹುಶಃ ವಾಟ್ಸಪ್ನಲ್ಲಿ ಕೇಳಿರಬೇಕು, ದೇವೇಗೌಡರ ಬಗ್ಗೆ ಯಾವ ರೀತಿ ಆ ಮನುಷ್ಯ ಹೇಳ್ದ ಅದನ್ನ ಕೇಳಿ ನನಗೆ ಕಣ್ಣೀರೇ ಬಂದ್ಬಿಟ್ಟು ನಿಜವಾಗ್ಲೂ ಆ ವ್ಯಕ್ತಿ ಹೇಳಿದ್ದು ಕೇಳಿ ಎಂಥ ದೊಡ್ಡ ಮೇರು ನಾಯಕರು, ನಮ್ಮ ದೇಶಕ್ಕೆ ಒಂದು ಬದಲಾವಣೆ, ರೈತರ ಚಿಂತನೆ ಮಾಡ್ತಕ್ಕಂಥವ್ರು ಮಾನ್ಯ ದೇವೇಗೌಡರು. ಅವರು ಶತಾಯುಷಿಗಳಾಗಬೇಕು. ಮತ್ತೊಮ್ಮೆ ರಾಜ್ಯದಲ್ಲಿ ಜನತಾದಳ ಪಕ್ಷ ಸರ್ಕಾರ ಮಾಡಬೇಕು ಅಂತ ಹೇಳಿ ಅವರು ಕನಸು ಕಂಡಿರ್ತಕ್ಕಂಥವ್ರು. ಅಂಥವರು ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಒಬ್ಬ ಏನು ರೈತ ಹೇಳ್ತಾನೆ, ರೈತ ಹೇಳೋದನ್ನು ನಾನು ಕೇಳಿದ್ದೇನೆ. ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಬಂದಿದ್ದಾರೆ, ನನಗೆ ಯಾವತ್ತೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಬಲದಿಂದ ನಾನಿವತ್ತು ಶಕ್ತಿಯುತವಾಗಿ ನಿಂತಿದ್ದೇನೆ. ಕುಮಾರಣ್ಣವ್ರ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ. ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ತಾಲೂಕಿಗೆ ಕುಮಾರಣ್ಣವರು ಸಾಲ ಮನ್ನಾ ಮಾಡಿದ್ದು ಎಷ್ಟು ಗೊತ್ತಾ? 50,73,79,317 ರೂಪಾಯಿಗಳನ್ನು ನಮ್ಮ ತಾಲೂಕಿಗೆ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ? ಅಭಿವೃದ್ಧಿನೇ ಇಲ್ಲ. ಈ ಸರ್ಕಾರ ಬಂದ ಮೇಲೆ ಒಂದು ಇಡೀ ಮಣ್ಣು ಹಾಕೋಕ್ಕಾಗಿಲ್ಲ ನಮ್ಮ ತಾಲೂಕಿಗೆ. ಅನೇಕ ಯೋಜನೆಗಳು ಹಂಗೆ ಉಳಿದಿದ್ದಾವೆ, ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ಇವತ್ತು ನನಗೆ 40 ಎಕರೆ 50 ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರ ಕಾರಣ. ಯಾಕಂದ್ರೆ ನಮಗ 70 ಎಕರೆ ಹೊಲ ಇದ್ರೆ 90 ಕೂಳಿರ್ಲಾರ್ದಂಗೆ ತಡೆ ಬರೋದು ಮಳೆ ಬರೋದು. ಈ ನೀರಾವರಿ ಬಂದ್ಮೇಲೆ ಇವೆಲ್ಲ ಡ್ರೆಸ್ ಈ ಬ್ರಾಂಡೆಡ್ ಬಂದಿರೋದೇ ದೇವೇಗೌಡರ್ಲಿಂದ. ಎದಕ್ಕಂದ್ರೆ ಅವತ್ತು ಅವ್ರು ಏನ್ ಮಾಡಿದ್ರೆ ಪಾರ್ಲಿಮೆಂಟ್ನಾಗ ಪ್ರಮಾಣ ವಚನ ತಗೋಣ 10,000 ಕೋಟಿ ರೂಪಾಯಿ ಈ ನಮ್ಮ ಕೃಷ್ಣ ಬಲದಂಡೆಗೆ ಫಸ್ಟ್ ಫೈಲ್ ಸೈನ್ ಮಾಡಿದ್ದವರು. ತುಂಡು ಗುತ್ತಿಗೆ ಅಂತ ಮಾಡಿದ್ರು. ಸರ್ವೆ ಮಾಡಿ 90 ಕಿಲೋಮೀಟರ್ ಅಲ್ಲಿ ಕೆಲಸ ಚಾಲು ಆಯ್ತು, ಫಸ್ಟ್ 1 ಕಿಲೋಮೀಟರ್ ಅಲ್ಲಿ ಕೆಲಸ ಚಾಲು ಆಯ್ತು. ಈ ತರ ತುಂಡು ಗುತ್ತಿಗೆ ಮಾಡಿ ಇದನ್ನ ಆದಷ್ಟು ಬೇಗ 10,000 ಕೋಟಿ ತೆಗೆದಿಟ್ಟು ಈ ಭಾಗಕ್ಕೆ ಏನಾದಲ್ಲ ನೀರಾವರಿ ಕೊಟ್ಟರ. ಮತ್ತೆ ಇನ್ನೊಂದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಂದ್ರೆ ಅವತ್ತ ಕೆನಲ್ ಆಗತ್ತನ್ನಕ್ಕೆ ಈ ಆಂಧ್ರದವರೆಲ್ಲ ಬಂದು 5,000 ರೂಪಾಯಿ ಎಕರೆ ಇದ್ದು ಹೊಲನ 50,000 ಕೊಡ್ತೀವಿ, ಲಕ್ಷ ಕೊಡ್ತೀವಿ ಕೊಡ್ರಿ ಅಂದ್ರೆ ಅವ್ರು ಸಬ್ ರಿಜಿಸ್ಟರ್ ಬಂದ್ ಮಾಡಿದ್ರು. ಅಂದ್ರೆ ಯಾರು 10 ವರ್ಷನ ಸಬ್ ರಿಜಿಸ್ಟರ್ ಬಂದ್ ಮಾಡಿ ಯಾರಿಗೆ ಇಲ್ಲಿ ಇರ್ತಕ್ಕಂಥವ್ರು ಬಿಟ್ರೆ ಬೇರೆಯವರಿಗೆ ಹೊಲ ರಿಜಿಸ್ಟ್ರೇ ಆಗಿಲ್ಲ. ಹಿಂಗಾಗಿ ಇವತ್ತು ನಮ್ಮಲ್ಲಿ ಎಲ್ಲ ರೈತರಿಗೆ ಹೊಲಗಳು ಉಳಿದಿದೆ ಹೊರತು ಇಲ್ಲ. ಅವತ್ತು ಸಬ್ ರಿಜಿಸ್ಟರ್ ಚಾಲು ಇತ್ತಂದ್ರೆ 5,000 ಎಕರೆದಿಂದ 50,000 ಲಕ್ಷಕ್ಕೆ ಎಲ್ಲ ರೈತರು ಮಾರ್ಕೊಂಡು ಯಾರಿಗೂ ಇದು ಬೆನಿಫಿಟ್ ಆಗ್ತಿತ್ತು. ಅಂದ್ರೆ ಅವ್ರ ಕಾನ್ಸೆಪ್ಟ್ ನೋಡ್ರಿ, ಬರೇ ನಾನು ನೀರಾವರಿ ಕೊಡೋದು ಒಂದೇ ಅಲ್ಲ, ಅದ್ರ ಜೊತೆ ಸಬ್ ರಿಜಿಸ್ಟರ್ ಬಂದ್ ಮಾಡಿದ್ರೆ ರೈತರು ಹೊಲ ಮಾರಲ್ಲ,
ಅವರಿಗೆ ಉಳಿತದ ಅಂತೇಳಿ ಇವತ್ತೆಲ್ಲ ನಾವೆಲ್ಲ ಇವತ್ತು ನನಗೆ 40 ಎಕರೆ 50 ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರ ಕಾರಣ. ನಾವು ಗಂಜಿನಲ್ಲಿ 10,000 ರೂಪಾಯಿ ಸಾಲ ತಂದು ಬಿತ್ತಿ ಒಂದು 50 ಲಕ್ಷ ರೂಪಾಯಿ ಮಾಲ್ ಆಗ್ತಿತ್ತು. ಇವತ್ತೇನೈತಲ್ಲ ಎಕರೆಗೆ 3-4 ಲಕ್ಷ ರೂಪಾಯಿ ಮಾಲ್ ಬೆಳಿತೀವಿ ನಾವು. ಎಲ್ಲರೂ ಕುಬೇರರೇ. ಅವಾಗೆಲ್ಲ ಗುಡಿಸ್ಲಿಗಳಿದ್ವು ಇಲ್ಲೆಲ್ಲ. ಇವತ್ತೆಲ್ಲ ಒಬ್ರು ಕಾಂಪಿಟೇಷನ್ ಮೇಲೆ ಮನೆಗಳು ಕಟ್ತಾ ಇದ್ದಾರೆ. ಇದು ದೇವದುರ್ಗ ಜಿಲ್ಲೆ ಆಗಬೇಕು. ಜಿಲ್ಲೆ ಆದ್ಮೇಲೆ ದೇವರ ನಾಡು ದೇವೇಗೌಡರ ಜಿಲ್ಲೆ ಅಂತಾನೆ ಹೆಸರಿಡ್ಬೇಕಿದೆ. ಮುಂದಾದ್ರೂ ನಾವು ಸಾಯವರೆಗೆ ಪ್ರತಿಯೊಬ್ಬರು ಮನೆಯಲ್ಲಿ ಜಗಲಿ ಮೇಲೆ ದೇವೇಗೌಡರ ಫೋಟೋ ಹಾಕ್ಬೇಕು. ನಾವು ಮುಂಜಾನೆ ದೇವೇಗೌಡರು ಫೋಟೋ ಹಾಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಚಾರ ಮಾಡಿ, ದೇವೇಗೌಡರು ಕೊಟ್ಟಂತ ಕೊಡುಗೆ ಅಪಾರ. ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡೋದಿಲ್ಲ, ಹೊತ್ತಾಗಿದೆ. 11 ಗಂಟೆ ಪ್ರಾರಂಭ ಆಗಬೇಕಾಗಿದ್ದ ಕಾರ್ಯಕ್ರಮ ಈಗ ಬಹುಶಃ 2 ಗಂಟೆಗೆ ಪ್ರಾರಂಭ ಆಗಿದೆ. ಇವತ್ತು ನನ್ನ ಕೆಲಸ, ನನ್ನ ಕಾರ್ಯ ನೀವೆಲ್ಲ ನೋಡಿದ್ದೀರಿ. ನಿರಂತರವಾಗಿ 24 ಅವರ್ಸ್ ಕೆಲಸ ಮಾಡ್ತಕ್ಕಂಥವನು ಈ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅದು ಶಿವಶಂಕರ್ ಅನ್ನೋದನ್ನು ನೀವೆಲ್ಲ ಮನಗಂಡಿದ್ದೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜಕೀಯ ಅಂತ ಅಂದರೆ ಕೇವಲ ಮತ ಗಳಿಸೋದು ಅಷ್ಟೇ ಅಲ್ಲ, ಬದಲಾವಣೆಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡೋಣ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಏನು ಸಹೋದರ ವೆಂಕಟರಾವ್ ನಾಡಗೌಡರು ಬಂದಿದ್ದಾರೆ. ಅವರು ವೆಟರ್ನರಿ ಮಿನಿಸ್ಟರ್ ಆಗಿ ಯಾವತ್ತೂ ಕೂಡ ಕೆಲಸ ಮಾಡಿದ ನನಗೆ ಸುಮಾರು 20 ವರ್ಷದ ದೋಸ್ತಿ ನಮಗೆ. ಅವರು ಬಂದಿದ್ದಾರೆ. ಏನು ರಶ್ಮಿ ರಾಮೇಗೌಡರು ಅವರು ಬಂದಿದ್ದಾರೆ, ಮಹಿಳಾ ಘಟಕದ ಅಧ್ಯಕ್ಷರು. ಏನು ನಮ್ಮ MLC ಚೌಡ್ರೆಡ್ಡಿ ಅವ್ರ ಬಗ್ಗೆ ಬೇಡ, ಆಮೇಲೆ ರಾಜ ವೆಂಕಟಪ್ಪ ನಾಯಕರನ್ನ ಹಿಡಿದುಕೊಂಡು ಯಶೋಧರು, ನಮ್ಮ ಅಂಜನಪ್ಪ, ಇನ್ನು ಅನೇಕರು ಎಲ್ಲರೂ ಬಂದಿದ್ದಾರೆ. ಅವ್ರ ಮಾತು ಬಹಳ ಮುಖ್ಯ ಇದೆ. ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮ್ಮ ಜೊತೆಯಲ್ಲಿ ಬದುಕ್ತೇನೆ, ನಿಮ್ಮ ಜೊತೆಯಲ್ಲೇ ಸಾಯ್ತೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.